ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸಾರಿ, ಸಬ್ಸ್ಕ್ರೈಬ್ ಆಗಿ ಅಂತ ಮಾತ್ರ ಕೇಳಲ್ಲ, ಯಾಕಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾನೆ ಇರ್ತೀನಿ. ಬಟ್ ನೀವು ಯಾರೂ ಸಬ್ಸ್ಕ್ರೈಬ್ ಆಗಲ್ಲ. ಬಟ್ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗಲ್ಲ. ನಾನು ಇನ್ನು ಕೇಳೋದು ಇಲ್ಲ ಬಿಡಿ. ಬನ್ನಿ, ಈಗ ಸೋಲುತ್ತಿದೆ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ ಇದರ 50ನೇ ಎಪಿಸೋಡನ್ನು ಶುರು ಮಾಡೋಣ. ಸಮಯ್ ಸಹ ರೆಡಿಯಾಗಿ ಆಚೆ ಬರುತ್ತಿದ್ದ. ಅವನ ಕಿವಿಗೂ ತನ್ನ ಅಮ್ಮ ಮತ್ತು ಹೆಂಡತಿಯ ಪೂರ್ತಿ ಮಾತು ಬಿದ್ದು ಬಿಟ್ಟಿತ್ತು. ಅವನಿಗೂ ಸಹ ತುಂಬ ಬೇಸರವಾಗಿತ್ತು. ಮುಂದೆ ಸಮಯ್ ಸಹ ಬಂದು ಸಾನ್ವಿ ಪಕ್ಕ ಕುಳಿತುಕೊಂಡು ಸಾನ್ವಿ ಕೂದಲು ಹಿಡಿದು ಎಳೆದಿದ್ದ. ಸಾನ್ವಿಗೆ ಸ್ವಲ್ಪ ನೋವಾಗಿತ್ತು ಅಷ್ಟೇ, ಆದರೂ ಸ್ವಲ್ಪ ಜಾಸ್ತಿಯೇ ನೋವಾದವಳಂತೆ. ಕಿರುಚುತ್ತಾ, ಅಮ್ಮ ಕೋತಿ ಬಿಡೋ, ಯಾವಾಗ ನೋಡಿದ್ರೂ ಹೊಡಿತಾನೇ ಇರ್ತೀಯ, ನಿನಗೆ ನನಗೆ ಹೊಡೆಯೋದಂದರೆ ಅಷ್ಟೊಂದು ಇಷ್ಟನಾ ಎಂದು ಹೇಳಿ ಅಳುವ ನಾಟಕ ಮಾಡುತ್ತಾಳೆ. ಆದರೆ ಕಣ್ಣಿನಿಂದ ಮಾತ್ರ ನೀರು ಒಂದು ಚೂರು ಆಚೆ ಬರುತ್ತಿಲ್ಲ. ಅವಳನ್ನೇ ನೋಡುತ್ತಾ ಕುಳಿತುಕೊಂಡಿದ್ದ ಅಮ್ಮು ಮತ್ತು ಅನಯಾಗಿ ಸಹ ಅವಳ ನಾಟಕ ನೋಡಿ ನಗು ಬರುತ್ತಿತ್ತು. ಜೊತೆಗೆ ಅವರಿಬ್ಬರ ನಡುವಿನ ಅಣ್ಣ ತಂಗಿಯ ಬಂಧವನ್ನು ನೋಡಿ ಇಬ್ಬರ ಕಣ್ಣಿನಲ್ಲೂ ನಿರಾಸೆಯ ಕಣ್ಣೀರು ಬಂದಿತ್ತು. ಇಬ್ಬರೂ ಸಹ ಮನಸ್ಸಿನಲ್ಲಿ, ನನಗೂ ಒಬ್ಬ ಅಣ್ಣ ಇದ್ದಿದ್ದರೆ ನಾನು ಇಷ್ಟೇ ಖುಷಿಯಾಗಿ ಇರಬಹುದಿತ್ತು. ಜೊತೆಗೆ ಕಷ್ಟ ಎಂದು ಬಂದಾಗ ಅಣ್ಣ ಆದವನು ಯಾವಾಗಲೂ ತಂಗಿಯ ಜೊತೆಗೆ ನಿಲ್ಲುತ್ತಿದ್ದ. ತಂಗಿಗೆ ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಿದ್ದ. ಏನು ಮಾಡೋದು, ಎಲ್ಲ ಕೇಳಿಕೊಂಡು ಬಂದಿರಬೇಕು, ನಮಗೆ ಆ ಅದೃಷ್ಟ ಇಲ್ಲ ಅಷ್ಟೇ ಎಂದು ಅವರಿಬ್ಬರು ಅಂದುಕೊಳ್ಳುತ್ತಿದ್ದರೆ, ಸಾನ್ವಿ ಮಾತ್ರ ತನ್ನ ನಾಟಕವನ್ನು ಇನ್ನೂ ಮುಂದುವರಿಸುತ್ತಾ ಇನ್ನೂ ಜೋರಾಗಿ ಬರದ ಕಣ್ಣೀರನ್ನು ಬರೆಸುತ್ತಾ ಕಣ್ಣೀರು ಇನ್ನೂ ಮುಗಿದೇ ಇಲ್ಲ ಎಂದು ನಾಟಕವಾಡುತ್ತಿದ್ದಳು. ಹೀಗೆ ಸಮಯ್ ಮತ್ತು ಸಾನ್ವಿ ತುಂಟಾಟ ನಡೆಯುತ್ತಿತ್ತು. ಅಷ್ಟರಲ್ಲಿ ಸಾವಿತ್ರಿ ಅವರು ಸಹ ರೆಡಿಯಾಗಿ ಪೂಜೆ ಸಾಮಾನು ಮತ್ತು ಮಡಲಕ್ಕಿ ಎಲ್ಲ ತೆಗೆದುಕೊಂಡು ಆಚೆ ಬರುತ್ತಾರೆ. ಅವರು ಬರುತ್ತಲೇ ಜೊತೆಗೆ ತನ್ಮಯ್ ಮತ್ತು ಅವರ ತಾಯಿ ಅನ್ನಪೂರ್ಣ ಸಹ ರೆಡಿಯಾಗಿ ಮನೆಯೊಳಗೆ ಬರುತ್ತಾರೆ. ಎಲ್ಲರೂ ರೆಡಿಯಾಗಿ ಬಂದದ್ದು ನೋಡಿದ ಸಮಯ್, ಸರಿ ಬನ್ನಿ ಎಲ್ಲ ಹೊರಡೋಣ, ನಾವು ದೇವಸ್ಥಾನಕ್ಕೆ ಇಲ್ಲಿಂದ ಈಗ ಹೊರಟರೂ ಹೋಗಲು 1 ಗಂಟೆಯಾದರೂ ಬೇಕು, ಹೋಗಿ ಬರುವ ಹೊತ್ತಿಗೆ ರಾತ್ರಿ ಆಗಿಬಿಡುತ್ತದೆ, ಆಮೇಲೆ ಅಲ್ಲಿಂದನೂ ಹೊರಡಲು ಲೇಟ್ ಆಗುತ್ತದೆ ಎಂದು ಹೇಳುತ್ತಾನೆ. ಎಲ್ಲರೂ ಸರಿ ಎಂದು ಮನೆಯಿಂದ ಆಚೆ ಬರುತ್ತಾರೆ. ಬಂದು ಸಮಯ್ ಸೀದಾ ಹೋಗಿ ಕಾರ್ ತೆಗೆದುಕೊಂಡು ಬಂದು ಅವರ ಮುಂದೆ ನಿಲ್ಲಿಸುತ್ತಾನೆ. ಎಲ್ಲರೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕಾರಲ್ಲಿ ಕುಳಿತುಕೊಳ್ಳುತ್ತಾರೆ. ಎಲ್ಲ ಕುಳಿತುಕೊಂಡ ನಂತರ ಸಮಯ್ ಕಾರ್ ದೇವಸ್ಥಾನದ ಕಡೆಗೆ ಚಲಾಯಿಸಿದ್ದ. 1 ಗಂಟೆ ಗಾಡಿ ಚಲಾಯಿಸಿದ ನಂತರ ಸಮಯ್ ಸೀದಾ ಬನಶಂಕರಿ ದೇವಿ ದೇವಸ್ಥಾನದ ಎದುರು ಕಾರನ್ನು ನಿಲ್ಲಿಸಲು ಎಲ್ಲರೂ ಕಾರ್ನಿಂದ ಇಳಿಯುತ್ತಾರೆ. ಎಲ್ಲ ಇಳಿದ ನಂತರ ಸಮಯ್ ಕಾರ್ ಪಾರ್ಕ್ ಮಾಡಿ ಅವರ ಹಿಂದೆಯೇ ದೇವಸ್ಥಾನಕ್ಕೆ ಹೋಗುತ್ತಾನೆ. ಎಲ್ಲರೂ ದೇವಸ್ಥಾನದ ಒಳಗೆ ಬಂದು ದೇವರ ಪೂಜೆಗೆಂದು ತಂದಿದ್ದ ಪೂಜೆ ಸಾಮಾನು ಜೊತೆಗೆ ಮಡಲಕ್ಕಿ ಸಹ ಕೊಟ್ಟು ಪೂಜೆ ಮಾಡಿಸುತ್ತಾರೆ. ತುಂಬ ರಶ್ ಇದ್ದ ಕಾರಣ ಹೇಗೋ 1 ಗಂಟೆಯ ನಂತರ ದೇವರ ದರ್ಶನವನ್ನು ಪಡೆದುಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾರೆ. ನಂತರ ಎಲ್ಲ ಆಚೆ ಬಂದು ದೇವರ ಪ್ರಸಾದವನ್ನು ಪಡೆದು ಎಲ್ಲರಿಗೂ ತುಂಬ ಖುಷಿಯಾಗಿತ್ತು. ಸ್ವಲ್ಪ ಸಮಯ ದೇವಸ್ಥಾನದ ಆವರಣದಲ್ಲಿಯೇ ಕುಳಿತುಕೊಂಡು ಎಲ್ಲರೂ ನಗುತ್ತಾ ಮಾತನಾಡುತ್ತಾ ಹರಡುತ್ತಾ ಕುಳಿತುಕೊಂಡ ನಂತರ ಎಲ್ಲರೂ ಕಾರಲ್ಲಿ ಕುಳಿತುಕೊಳ್ಳುತ್ತಾರೆ. ಕುಳಿತುಕೊಂಡ ನಂತರ ಮತ್ತೆ 1 ಗಂಟೆಯ ನಂತರ ಮನೆಗೆ ಬರುತ್ತಾರೆ. ಮನೆಗೆ ಬಂದು ನೋಡುವಷ್ಟರಲ್ಲಿ ಆದರೆ ರಾತ್ರಿಯೇ ಆಗಿ ಹೋಗಿತ್ತು. ಎಲ್ಲರೂ ಮರಳಿ ಮನೆಗೆ ಬರುವ ಹೊತ್ತಿಗೆ 9:10 ಆಗಿತ್ತು. ತುಂಬ ಸುಸ್ತಾದ ಕಾರಣ ಸಾವಿತ್ರಿಯವರು ಬೇಗ ಮನೆಗೆ ಬಂದು ಸಾಂಬಾರು ಇದ್ದ ಕಾರಣ ಅದಕ್ಕೆ ಅನ್ನಕ್ಕೆ ಇಟ್ಟು ಎಲ್ಲರಿಗೂ ಬಟ್ಟೆ ಚೇಂಜ್ ಮಾಡಿಕೊಂಡು ಬನ್ನಿ ಊಟ ಮಾಡೋಣ ಎಂದು ಹೇಳುತ್ತಾರೆ. ಅಮ್ಮು ಮತ್ತು ಸಾನು ಸಹ ಬಟ್ಟೆ ಚೇಂಜ್ ಮಾಡಿಕೊಳ್ಳುವ ಸಲುವಾಗಿ ತಮ್ಮ ರೂಮಿನ ಕಡೆ ಹೋದರೆ ತನ್ಮಯ್ ಮತ್ತು ತನ್ಮಯ್ ಅಮ್ಮ ಅಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಒಟ್ಟಿಗೆ ಊಟವನ್ನು ಮುಗಿಸಿಕೊಂಡು ಹೋಗೋಣ ಎನ್ನುವ ಕಾರಣಕ್ಕಾಗಿಯೇ ಎಲ್ಲರೂ ರೆಡಿಯಾಗಿ ಫ್ರೆಶಪ್ ಆಗಿ ಊಟಕ್ಕೆ ಬರುತ್ತಾರೆ. ಸಮಯ್ ಮತ್ತು ತನ್ಮಯ್ ಆಚೆ ಏನನ್ನೋ ಮಾತನಾಡುತ್ತಾ ಇದ್ದ ಕಾರಣ ಅನಯ ಯಾವುದೇ ಮುಜುಗರ ಇಲ್ಲದೆ ಸೀದಾ ರೂಮಿಗೆ ಹೋಗಿ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಆಚೆ ಬರುತ್ತಾಳೆ. ಸಾವಿತ್ರಿ ಅವರು ಅನ್ನಪೂರ್ಣ ಮತ್ತು ತನ್ಮಯ್ ಸಹ ಊಟ ಇಲ್ಲೇ ಮಾಡಬೇಕು ಎಂದಿದ್ದ ಕಾರಣ ಅನ್ನಪೂರ್ಣ ಸೀದಾ ಅವರ ಜೊತೆಯೇ ಬಂದಿದ್ದರು. ಇವರೆಲ್ಲ ಬರುವ ಅಷ್ಟರಲ್ಲಿ ಮಂಜುನಾಥ್ ಅವರು ಊಟ ಮುಗಿಸಿಕೊಂಡು ತಮ್ಮ ನೈಟ್ ಡ್ಯೂಟಿ ಇದ್ದ ಕಾರಣ ಕೆಲಸಕ್ಕೆ ಹೋಗಿದ್ದರು.
ಸಾವಿತ್ರಿಯವರು ಎಲ್ಲರೂ ಇದ್ದರು ಎನ್ನುವ ಕಾರಣದಿಂದ ಎಲ್ಲ ಊಟವನ್ನು ತಂದು ನೆಲದ ಮೇಲೆ ಇಟ್ಟು ಎಲ್ಲರಿಗೂ ಚಾಪೆಯನ್ನು ಹಾಸಿ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡೋಣ ಎಂದು ಎಲ್ಲರಿಗೂ ಸಲಹೆಯನ್ನು ಕೊಡುತ್ತಾರೆ. ಎಲ್ಲರೂ ಜೊತೆಯೇ ಊಟ ಮಾಡೋಣ ಎಂದು ಜೋಡಿಸಿ ಖುಷಿಯಿಂದನೇ ಜೋಡಿಸಿ ಕುಳಿತುಕೊಂಡು ಚಾಪೆ ಹಾಕಲು ಅಮ್ಮು ಮತ್ತು ಸಾನು ಮತ್ತು ಅನಾಯ ಎಲ್ಲರಿಗೂ ತಟ್ಟೆ ಇಟ್ಟು ನೀರು ಇಡಲು ಎಲ್ಲರೂ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಎಲ್ಲರೂ ಖುಷಿಯಾಗಿ ಮಾತನಾಡುತ್ತಲೇ ಹೊಟ್ಟೆ ತುಂಬ ಊಟ ಮುಗಿಸಿದ ನಂತರ ತನ್ಮಯ್ ಮತ್ತು ಅನ್ನಪೂರ್ಣ ಅವರು ಸಾವಿ ತುಂಬ ಲೇಟಾಗಿದೆ ಕಣೆ, ನಾವು ಇನ್ನು ಮನೆಗೆ ಹೋಗಿ ಬರುತ್ತೇವೆ ಎಂದು ಹೇಳಿ ಅನ್ನಪೂರ್ಣ ತನ್ಮಯ್ ಜೊತೆ ಮನೆಗೆ ಹೋಗುತ್ತಾರೆ. ಅವರು ಹೋದ ನಂತರ ಅಮ್ಮು ಮತ್ತು ಸಾನು ಸಾವಿತ್ರಿಯವರು ತಮ್ಮ ರೂಮಿಗೆ ಮಲಗಲು ಹೋಗುತ್ತಾರೆ. ಎಲ್ಲ ಹೋದ ನಂತರ ಅಲ್ಲಿ ಸಮಯ್ ಮತ್ತು ಅನಯ ಮಾತ್ರ ಬಾಕಿ ಉಳಿದುಕೊಳ್ಳುತ್ತಾರೆ. ಅನಯ ಮುಜುಗರದಿಂದ ರೂಮಿಗೆ ಹೋಗಲು ಆಗದೆ ಅಲ್ಲೇ ಕೂರಲೂ ಆಗದೆ ಚಡಪಡಿಸುತ್ತಿದ್ದಳು. ಕಪ್ಪೆ ನುಂಗಿದ ಹಾಗೆ ಚಡಪಡಿಸುತ್ತಾ ಕುಳಿತಿದ್ದ ಅನಾಯನನ್ನು ನೋಡಿದ ಸಮಯ್ಗೆ ಒಮ್ಮೆಲೆ ನಗು ಉಕ್ಕಿ ಬಂದಿತ್ತು. ನಗುತ್ತಲೇ ಮನಸ್ಸಿನಲ್ಲಿಯೇ ಸಮಯ್ ಅನಯ ಬಳಿ ಬಂದು, ನೀವು ರೂಮಿಗೆ ಹೋಗಿ ಮಲಗಿರಿ, ನಾನು ಫ್ರೆಶ್ ಅಪ್ ಆಗಿ ಬರುತ್ತೇನೆ ಎಂದು ಹೇಳುತ್ತಾನೆ. ಅನಯಾಗೆ ಹೇಗೋ ಸಮಯಿಂದ ತಪ್ಪಿಸಿಕೊಂಡರೆ ಸಾಕು ಅನಿಸಿದ್ದ ಕಾರಣ ಸಮಯ ಖುದ್ದು ರೂಮಿಗೆ ಹೋಗು ಅಂತ ಹೇಳಿದ್ದೆ ಇನ್ನೂ ಖುಷಿಯಾಗಿತ್ತು. ಸಮಯ ಹೇಳಿದ್ದೆ ಮತ್ತಲ್ಲಿ ನಿಲ್ಲದೆ ಎದ್ದು ಒಂದೇ ಉಸಿರಿಗೆ ರೂಮಿನ ಕಡೆಗೆ ಓಡುತ್ತಾಳೆ. ಸಮಯ್ ತನ್ನಲ್ಲೇ ನಕ್ಕು ಸಿಲಿ ಗರ್ಲ್ ಎಂದುಕೊಂಡು ಅನಯ ರೂಮಿಗೆ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ಸಮಯ್ ತನ್ನಲ್ಲೇ ರಕ್ಕು ರೂಮಿಗೆ ಹೋಗದೆ ಅಲ್ಲೇ ಹಾಲ್ನಲ್ಲಿ ಇದ್ದ ಕಾಮನ್ ಬಾತ್ರೂಮ್ಗೆ ಹೋಗುತ್ತಾನೆ. ಇತ್ತ ಅನಯ ರೂಮಿಗೆ ಬಂದು ಸೀದಾ ಮಂಚದ ಮೇಲೆ ಮಲಗಿ ಮುಖದ ತುಂಬ ಬೆಡ್ಶೀಟ್ ಹೊತ್ತುಕೊಂಡು ಮಲಗುವ ನಾಟಕವನ್ನು ಆಡುವ ಸಲುವಾಗಿ ಲೈಟ್ ಆಫ್ ಮಾಡಿ ಬಂದು ಸುಮ್ಮನೆ ನಿದ್ದೆ ಮಾಡುವಂತೆ ಮಲಗುತ್ತಲೇ ಮನಸ್ಸಿನಲ್ಲಿ ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಈ ಸಮಯವರು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಮುಂಚೆ ಹೀಗೆ ಇರಲಿಲ್ಲ, ಮದುವೆ ಆದಾಗಿನಿಂದ ತುಂಬ ಬದಲಾಗಿದ್ದಾರೆ, ಯಾವಾಗಲೂ ಹತ್ತಿರವೇ ಇರುತ್ತಾರೆ, ನಾನು ದೂರ ಹೋಗೋಣ ಎಂದುಕೊಂಡರೂ ಹೋಗಲು ಆಗುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಇರುವ ಹೊತ್ತಿಗೆ ರೂಮ್ ಡೋರ್ ಶಬ್ದವಾಗಿತ್ತು. ರೂಮ್ ಡೋರ್ ಓಪನ್ ಆಯಿತು ಎಂದು ಗೊತ್ತಾಗುತ್ತಲೇ ಸೌಂಡ್ ಆಗುತ್ತಲೇ ಅನಯಾಗೆ ಸಮಯ್ ರೂಮ್ ಒಳಗೆ ಬಂದಿದ್ದಾನೆ ಎಂದು ತಿಳಿದಿತ್ತು. ಬೆಡ್ಶೀಟ್ ಮುಖದ ಪೂರ್ತಿ ಒದ್ದುಕೊಂಡಿದ್ದರೂ ಆತ ಕೊರೆಯುವ ಚಳಿಯಲ್ಲಿಯೂ ಬೆವರಲು ಶುರುವಾಗಿದ್ದಳು. ಸಮಯ್ ರೂಮ್ ಒಳಗೆ ಬಂದು ನೋಡಲು ಅನಯ ಮುಖದ ಪೂರ್ತಿ ಒದ್ದಿಕೊಂಡು ಮಲಗಿರುವುದು ನೋಡಿ ತನ್ನಲ್ಲೇ ನಕ್ಕು ರೂಮ್ ಡೋರ್ ಕ್ಲೋಸ್ ಮಾಡಿ ಮತ್ತೆ ಬಂದು ಲೈಟ್ ಆಫ್ ಮಾಡಿ ಹೋಗಿ ಬಂದು ಅವಳ ಪಕ್ಕವೇ ಇನ್ನೊಂದು ಸೈಡ್ನಲ್ಲಿ ಮಲಗಿಬಿಡುತ್ತಾನೆ. ಬಂದು ಬೆಡ್ಶೀಟ್ ಬೆಡ್ ಮೇಲೆ ಅನಯ ಮತ್ತೊಂದು ಕಡೆ ಬಂದು ಮಲಗುತ್ತಾನೆ. ಅನಯ ಎದ್ದಿರುವುದು ಅವನಿಗೂ ತಿಳಿದಿತ್ತು. ಆದ್ದರಿಂದ ನಿಧಾನವಾಗಿ ಇಂದಿನಿಂದ ಅನಯ ಅನ್ನು ಬಳಸಿ ತನ್ನ ಬಳಿಗೆ ಎಳೆದುಕೊಂಡು ತಬ್ಬಿ, ರಿಲ್ಯಾಕ್ಸ್ ಅನು, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಬಳಿ ನಾನು ಬರುವುದಿಲ್ಲ, ನೀನು ಒಪ್ಪಿದಾಗಲೇ ನಿನ್ನಲ್ಲಿ ನಾನು ಬೆರೆಯಲು ಇಚ್ಛಿಸುತ್ತೇನೆ, ಅದರ ಹೊರತು ಬಲವಂತವಾಗಿ ಎಂದು ನಿನ್ನ ಬಳಿ ಬೆರೆಯುತ್ತೇನೆ, ಅದರ ಹೊರತು ನಿನ್ನ ಇಷ್ಟದ ವಿರುದ್ಧ ನಿನ್ನನ್ನು ಮುಟ್ಟುವುದಿಲ್ಲ, ಈಗ ಆರಾಮಾಗಿ ಮಲಗು ಎಂದು ಅನಯ ತಲೆಯ ಮೇಲೆ ತಟ್ಟಲು ಅನಯಾಗೆ ಈಗ ಸಮಾಧಾನವಾಗಿತ್ತು. ಜೊತೆಗೆ ಅವನ ಮಾತು ಕೇಳಿಸಿಕೊಂಡು ಅವಳ ಮನಸ್ಸಿನಲ್ಲಿ ಸಮಯ್ ಬಗ್ಗೆ ಒಂದು ನವಿರಾದ ಭಾವನೆಗಳು ಮೊದಲು ಶುರುವಾಗಿತ್ತು. ಮತ್ತೆ ಗೌರವವೂ ಹೆಚ್ಚಾಗಿತ್ತು. ಅವನ ತೋಳಿಗೆ ತೆಗೆದುಕೊಳ್ಳುತ್ತಾಳೆ. ಅವಳಿಗೆ ಒಂದು ರೀತಿಯಾದ ನೆಮ್ಮದಿ ಅನಿಸುತ್ತಿತ್ತು. ಅನಯಾಗೆ ಹಾಗೆಯೇ ನೆಮ್ಮದಿಯಿಂದ ನಿದ್ದೆಗೆ ಜಾರಿದ್ದರೆ ಸಮಯ್ ಸಹ ಹಾಗೆಯೇ ಅವಳನ್ನು ಬಳಸಿಯೇ ನಿದ್ದೆಗೆ ಜಾರುತ್ತಾನೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ. ನೀವು ಯಾರೂ ಸಬ್ಸ್ಕ್ರೈಬ್ ಆಗಲ್ಲ ಅಂತ ಗೊತ್ತು. 10 ವೀಡಿಯೋ ಹಾಕಿದ್ರೆ 10ಕ್ಕೆ 10 ಜನ ಸಬ್ಸ್ಕ್ರೈಬ್ ಆಗ್ತೀರಾ. ಬೇಜಾರಾಗುತ್ತೆ. ವೀಡಿಯೋಸ್ ಮಾಡೋಕ್ಕಂತೂ ಮೂಡಿಲ್ಲ. ಆದರೆ ಏನು ಮಾಡೋದು, ಸಬ್ಸ್ಕ್ರೈಬ್ ಆಗಿರೋರಿಗೋಸ್ಕರ ಅನ್ನೋದ್ರು ವೀಡಿಯೋ ಮಾಡಾಕ್ಬೇಕಲ್ವ. ಪಾಪ ಆಗಿರೋರು ಕಾಯ್ತಾ ಇರ್ತಾರಲ್ವ, ಆ ಒಂದು ಕಾರಣದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಸಿಗ್ತೀನಿ ಇದ್ರ ಮುಂದುವರೆದ ಭಾಗ.